ಇದು ಇಂಧನ ಮಂತ್ರಿ ಕೆಜೆ ಜಾರ್ಜ್ ಕ್ಷೇತ್ರದ ಗೋಳಿನ ಕಥೆ. ಬಾಣಸವಾಡಿ 3 ಏರಿಯಾಗಳಲ್ಲಿ 3 ವರ್ಷದಿಂದ ಗಬ್ಬು ವಾಸನೆ ಹೊಡಿತಾ ಇದೆ. ರಾತ್ರಿ ಆದ್ರೆ ಸಾಕು ಮೂಗು ಮುಚ್ಚಿಕೊಂಡೇ ಮಲಗಬೇಕು. ಜೈ ಭಾರತ್ ನಗರ, ಮಾರುತಿ ನಗರ, ವಿವೇಕಾನಂದ ನಗರ, ಸೇವಾ ನಗರದಲ್ಲಿ ಸಿಕ್ಕಾಪಟ್ಟೆ ಹೆಚ್ಚಾಗಿದೆ ಚರಂಡಿ ನೀರು ಸಮಸ್ಯೆ. ಮಳೆ ಬಂದ್ರೆ ಸಾಕು ಡ್ರೈನೇಜ್ ನೀರು ಸರಾಗವಾಗಿ ಹರಿಯೋದಿಲ್ಲ. ಮಳೆ ಬಂದ್ರೆ ಸಾಕು ಮನೆ ಬಾಗಿಲಿಗೆ ಬರುತ್ತದೆ ಕೊಳಚೆ ನೀರು. 1 ವರ್ಷದಿಂದ ನರಕ ನೋಡ್ತಾ ಇದ್ದಾರೆ ಅಲ್ಲಿರುವಂತ ಸ್ಥಳೀಯರು. ರೈಲ್ವೆ ಗೋಡೆ ಕಟ್ಟಿರೋದ್ರಿಂದ ಡ್ರೈನೇಜ್ ನೀರು ಹರಿಯೋದಿಲ್ಲ ಅಲ್ಲಿ. ಹಾಗಾಗಿ ಅದು ಸ್ಟಾಕ್ ಆಗುತ್ತೆ, ನಿಲ್ಲುತ್ತೆ. ಡ್ರೈನೇಜ್ ನೀರು ಹೋಗೋದಕ್ಕೆ ಜಾಗ ಬಿಡದೆ ಗೋಡೆ ನಿರ್ಮಾಣ ಆಗಿದೆ. ಅನಧಿಕೃತವಾಗಿ ಈ ರೀತಿಯಾಗೆಲ್ಲ ನಿರ್ಮಾಣ ಮಾಡಿಬಿಡೋದು, ಆ ನಂತರ ಅದರ ಸಮಸ್ಯೆಯನ್ನು ಯಾರು ಅನುಭವಿಸ್ಬೇಕು? ನೀವಂತರೂ ಅಲ್ಲಿದ್ದು ಜೀವನ ಮಾಡೋದಿಲ್ಲ. ಬಾಣಸವಾಡಿಯಲ್ಲಿ 3 ಏರಿಯಾಗಳು ನೋಡಿ, 3 ವರ್ಷದಿಂದ ಈ ಸಮಸ್ಯೆ ಅಂತೆ. ಮಾಸ್ಕ್ ಹಾಕೊಂಡು ಮಲ್ಕೋಬೇಕು ರಾತ್ರಿ ಆಯ್ತಂತ ಅಂದ್ರೆ. ಜೈ ಭಾರತ್ ನಗರ, ಮಾರುತಿ ನಗರ, ವಿವೇಕಾನಂದ ನಗರ. ಜನ ಹೇಗ್ ನಂಬಬೇಕು ನಿಮ್ಮನ್ನ ನಂಬಿ ಹೇಗ್ ಮತ ಹಾಕಬೇಕು? ಏನ್ ಕೊಡ್ತಾ ಇದ್ರ ನೀವು ಜನಗಳಿಗೆ? ಯಾವ ಸರಿಯಾದ ವ್ಯವಸ್ಥೆ ಇಲ್ವಲ್ರಿ. ಡ್ರೈನೇಜ್ ಸಿಸ್ಟಮ್ ವಿಚಾರಕ್ಕೆ ನೋಡಿ, ಅಲ್ಲಿ ಡ್ರೈನೇಜ್ ಸಿಸ್ಟಮ್ ಸರಿಯಾಗಿ ಹರಿಯೋದಿಲ್ಲ. ಯಾಕೆ ಅಂತ ಅಂದ್ರೆ ರೈಲ್ವೆ ಅಲ್ಲಿ ಗೋಡೆ ನಿರ್ಮಾಣ ಆಗಿದೆ. ಗೋಡೆ ನಿರ್ಮಾಣ ಅಂದ್ರೆ ವೈಜ್ಞಾನಿಕವಾಗಿ ಅದ್ರ ಬಗ್ಗೆ ಯೋಚನೆ ಮಾಡಿ ಯಾರಲ್ಲಿ ಕಟ್ಟಿದ್ದಾರೆ, ಅದಕ್ಕೆ ಹೇಗೆ ಪರ್ಮಿಷನ್ ಸಿಕ್ತು, ಡ್ರೈನೇಜ್ ಸಿಸ್ಟಮ್ ಎಲ್ಲಿ ಹೋಗಬೇಕು, ಡ್ರೈನೇಜ್ ನೀರು ಎಲ್ಲಿ ಹರ್ಕೊಂಡು ಹೋಗ್ಬೇಕು, ಅಲ್ಲಿ ಅವೈಜ್ಞಾನಿಕವಾಗಿ ಕಟ್ಟಿರುವಂಥ ಗೋಡೆಯ ಸಮಸ್ಯೆ. ಹಾಗಾಗಿ ಕೊಳಚೆ ನೀರು ಅಲ್ಲೇ ನಿಲ್ಲುತ್ತೆ. ಅದರಿಂದ ವಾಸನೆ ಇಡೀ ಏರಿಯಾಗಳಿಗೆ, 3 ಏರಿಯಾಗಳಿಗೆ ವಾಸನೆ ಅಲ್ಲಿ ಎಲ್ಲ ಕಡೆ ಕೂಡ ಅಲ್ಲಿ ಸ್ಪ್ರೆಡ್ ಆಗುತ್ತೆ. ರಾತ್ರಿ ಆದರೆ ಮಾಸ್ಕ್ ಹಾಕೊಂಡೇ ಮಲಗಬೇಕು. ಇನ್ನೆಲ್ಲಿ ಹೋಗೋದಕ್ಕೆ ಸಾಧ್ಯ ಅಪ್ಪ? ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲೋ ಕೆಲಸ ಮಾಡೋಕ್ಕೆ ಅಲ್ಲಿ ಇಲ್ಲಿ ಹೋಗಿರ್ತಾರೆ. ರಾತ್ರಿ ಆಯ್ತಂತಂದರೆ ಅವ್ರವ್ರ ಮನೆಗೆ ಅವ್ರು ಬರಬೇಕು. ಬಂದರೆ ಇಂಥ ರೀತಿಯಾದಂಥ ಸಮಸ್ಯೆ, ವಾಸನೆ ಗಬ್ಬೆದ್ದು ನಾರ್ತವೆ ಏರಿಯಾಗಳು. ಮಾಸ್ಕ್ ಹಾಕೊಂಡು ಮಲಗಬೇಕಂತೆ. ಕೆಜೆ ಜಾರ್ಜ್ ಎಂಥ ನಾಯಕರು ನೀವು! ಮನೆಗೆ ಅಂದರೆ ಮತ ಕೇಳುವಂಥ ಸಂದರ್ಭದಲ್ಲಿ ಜನಗಳ ಮನೆಗೆ ಹೋಗ್ತೀರಾ, ಕೈ ಕಾಲು ಬಿದ್ದು ಮತ ಹಾಕಿ ಅಂತ ಕೇಳ್ತೀರಾ. ನಿಮ್ಗೆ ಆ ವ್ಯವಸ್ಥೆ ಮಾಡಿಕೊಡ್ತೀನಿ, ಹೀಗಿರ್ತೀನಿ, ಆ ಯೋಜನೆ ಈ ಯೋಜನೆ ಅಂತೆಲ್ಲ ಡೈಲಾಗ್ ಹೊಡಿತೀರಾ. ಬಟ್ ಈಗ ನಿಮಗೆ ಜನರು ಕಾಣಿಸ್ತಾ ಇಲ್ಲ, ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ವಾಸನೆ ಏರಿಯಾಗಳ ಬಗ್ಗೆ ನಮ್ಮ ಪ್ರತಿನಿಧಿ ಲಕ್ಷ್ಮೀ ಬಾಗಲಕೋಟೆ ಒಂದು ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ. ನೋಡ್ಕೊಂಬರೋಣ. ಬೆಂಗಳೂರಿನಲ್ಲಿರುವಂತಹ ಸಾಕಷ್ಟು ಜನರು ಪ್ರತಿನಿತ್ಯವೂ ಸಹ ಅಳುವಂತಹ ಪರಿಸ್ಥಿತಿ ಆಗಿದೆ. ಪ್ರತಿನಿತ್ಯ ಬೆಳಗ್ಗೆ ಎದ್ರೆ ಸಾಕು ನಾವು ಬದುಕ್ತೀವ ಇಲ್ವ ಅನ್ನುವಂಥ ಪ್ರಶ್ನೆಗಳು ಖಂಡಿತವಾಗಿಯೂ ಕಾಡ್ತಾ ಇದೆ. ಯಾಕೆಂತಂದರೆ ಇವತ್ತು ಆರೋಗ್ಯ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗ್ತಿದೆ. ಇಲ್ಲಿರುವಂಥ ಸ್ಥಳೀಯರು ಮಾಸ್ಕ್ ಹಾಕೊಂಡ್ರೆ ಮಾತ್ರ ಸದ್ಯಕ್ಕೆ ಇಲ್ಲಿ ನೆಮ್ಮದಿಯಾಗಿ ಅಂತೂ ಇಲ್ವೇ ಇಲ್ಲ ಬಿಡಿ, ಬಟ್ ಮಾಸ್ಕ್ ಹಾಕೊಂಡ್ರೆ ಮಾತ್ರ ಇಲ್ಲಿ ಇರೋದಕ್ಕೆ ಸಾಧ್ಯ ಅಂತ ಹೇಳಿ ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ನಾನಿದೀಗ ಬಾಣಸವಾಡಿಯಲ್ಲಿರುವಂತಹ ಜೈ ಭಾರತಿ ನಗರ, ಸಾರಿ ನಾನು ಸ್ವಲ್ಪ ರಿಟೇಕ್. ಎಸ್, ದಿನ ಬೆಳಗಾದ್ರೆ ಸಾಕು ಮಾಸ್ಕ್ ಹಾಕೊಂಡು ಮನೆಯಿಂದ ಹೊರಗೆ ಬರಬೇಕು. ನಿದ್ದೆ ಮಾಡಬೇಕಂದ್ರೂ ಸಹ ಇಲ್ಲಿರುವಂಥ ಜನರು ಮಾಸ್ಕ್ ಹಾಕೊಳ್ಬೇಕು. ಒಂದು ವೇಳೆ ಮಾಸ್ಕನ್ನು ಹಾಕದೇ ಇದ್ದರೆ ಊಟ ಸೇರಲ್ಲ, ನಿದ್ದೆ ಮಾಡೋದಕ್ಕಂತೂ ಅಸಾಧ್ಯ. ಯಾಕಂತಂದರೆ ಅಷ್ಟರ ಮಟ್ಟಿಗೆ ಇಲ್ಲಿಯ ಪರಿಸ್ಥಿತಿ ಇರುವಂತಹದ್ದು. 1 ವಾರ ಕಳೆಯೋದಿಲ್ಲ ಹಾಸ್ಪಿಟಲ್ ಮನೆ ಅಂತ ಸುತ್ತಾಡುವಂತಹ ಪರಿಸ್ಥಿತಿ ಇಲ್ಲಿರುವಂತಹ ಜನರಿಗೆ ಬಂದಿದೆ. ನಾನಿರುವಂಥದ್ದು ಇದೀಗ ಬಾಣಸವಾಡಿಯಲ್ಲಿ ಇದ್ದೀನಿ. ಇಲ್ಲಿ ಜೈ ಭಾರತಿ ನಗರದ ಜನರು ನಿಂತಿದ್ದಾರೆ. ಇವತ್ತು ತಮ್ಮ ಅಳಲನ್ನು ತೋಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ಕಾರಣ ಅಂತಂದರೆ ಸುಮಾರು 1.5 ವರ್ಷದಿಂದ ಇಲ್ಲಿ ಡ್ರೈನೇಜ್ ಸಮಸ್ಯೆ ಆಗಿರ್ಬೋದು, ಜೊತೆಗೆ ಏನಂತಂದ್ರೆ ಮಳೆ ಬಂದ್ರೆ ಸಾಕು ಮಳೆ ನೀರು ಹೋಗೋದಕ್ಕೂ ಸಹ ಜಾಗ ಇಲ್ಲ. ಈ ಸಮಸ್ಯೆ ಆರಂಭವಾಗಿ ಈಗ 1.5 ವರ್ಷ ಆಯ್ತು. ಇಲ್ಲಿರುವಂತ ಸಂಬಂಧಪಟ್ಟಂತ AWಗಾಗಿರ್ಬೋದು, AEಗಾಗಿರ್ಬೋದು ನಾವು ಸಂಪರ್ಕವನ್ನ ಮಾಡಿದ್ರು ಯಾರು ಕ್ಯಾರಿ ಅಂತ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಎಕ್ಸಾಕ್ಟ್ ಆಗಿ ಏನ್ ಪ್ರಾಬ್ಲಮ್ ಆಗಿದೆ, ಎಷ್ಟರ ಮಟ್ಟಿಗೆ ಈ ಸಮಸ್ಯೆ ಸದ್ಯ ಕ್ಲಿಯರ್ ಆಗಿದೆ, ಕ್ಲಿಯರ್ ಅಂತೂ ಆಗಿಲ್ಲ ಬಿಡಿ. ಬಟ್ ಯಾರು ಮಾಸ್ಕ್ ಹಾಕೊಂಡಿಲ್ಲಪ್ಪ, ಇಲ್ಲಿ ಹೇಗೆ ವಾಸನೆ ಇದೆ, ಇವ್ರು ಹೇಗೆ ತಡ್ಕೋತಾರೆ ಅಂತ ಖಂಡಿತವಾಗಿಯೂ ನಿಮಗೆ ಅನ್ನಿಸ್ಬೋದು. ಸದ್ಯಕ್ಕೆ ಇವರೇ ದುಡ್ಡು ಕೊಟ್ಟು ಕ್ಲಿಯರ್ ಮಾಡಿಸಿ ಪರಿಸ್ಥಿತಿಯನ್ನ ಕ್ಲಿಯರ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇವತ್ತೇನಾದ್ರೂ ಮಳೆ ಬಂದ್ರೆ ಮತ್ತೆ ಸಂಜೆ ಮಾಸ್ಕ್ ಹಾಕೊಳ್ಳುವಂತ ಪರಿಸ್ಥಿತಿ ಇಲ್ಲಿ ಉದ್ಭವ ಆಗುತ್ತೆ. ಎಸ್, ನನ್ನೊಟ್ಟಿಗೆ ಇಲ್ಲಿ ಒಂದಷ್ಟು ಜನರಿದ್ದಾರೆ, ನಾನು ಅವ್ರನ್ನ ಕೇಳ್ತಾ ಹೋಗ್ತೀನಿ ಏನ್ ಪ್ರಾಬ್ಲಮ್ ಅಂತ ಹೇಳಿ. ಸರ್, ಯಾವಾಗಿಂದ ಈ ಸಮಸ್ಯೆ ಆಯ್ತು, ಹೇಗಾಯ್ತು, ಏನಾಗ್ತಾ ಇದೆ? ಇವಾಗ ಹೋದ ವರ್ಷದಿಂದ ಪ್ರಾಬ್ಲಮ್ ಮೇಡಮ್. ಈ ಚರಂಡಿ ಒಂದು ಹಾಕವ್ರೆ, ಈ ಚರಂಡಿ ಹಾಕೋದ್ರಿಂದ ಪ್ರಾಬ್ಲಮ್.
ಈ ನೀರು ಹೊರಗಡೆಯಿಂದ ಹೋಗ್ತಾ ಇಲ್ಲ, ರೈನ್ ವಾಟರ್ ಹೋಗ್ತಾ ಇಲ್ಲ. ಒಂದು ಎರಡನೇದು ಆ ಕಡೆಯಿಂದ ಡ್ರೈನೇಜ್ ವಾಟರ್ ಈ ಕಡೆ ಬರ್ತಾ ಇದೆ, ಫ್ಲೋ ಆಗ್ತಾ ಇದೆ. ಡ್ರೈನೇಜ್ ಯಾವಾಗಲೂ ಒಳಗಡೆ ಹೋದ್ರೆ ಪರವಾಗಿಲ್ಲ, ಹೊರಗಡೆ ಬಂದು ಸಿಕ್ಕಾಪಟ್ಟೆ ವಾಸನೆ ಅಂದರೆ ಸಿಕ್ಕಾಪಟ್ಟೆ ವಾಸನೆ. ಮನೇಲಿ ಇರೋಕ್ಕಾಗ್ತಾ ಇಲ್ಲ, ಊಟ ಮಾಡೋಕ್ಕಾಗ್ತಾ ಇಲ್ಲ. ಈ ನೀರಿನಲ್ಲಿ ಎರಡನೇದು ಕಾರ್ಪೊರೇಷನ್ ವಾಟರ್ನಲ್ಲಿ ಡ್ರೈನೇಜ್ ವಾಟರ್ ಮಿಕ್ಸ್ ಆಗಿದೆ. ಅದೊಂದು ಮೈನ್ ಪ್ರಾಬ್ಲಮ್. ಎಲ್ಲ ಪ್ರತಿಯೊಂದೂ ಪ್ರಾಬ್ಲಮ್ ಇದ್ರೆ ನಾವು ಎಲ್ಲಿ ಬದುಕೊಳ್ಳೋದು ಈ ಥರ ಈ ಏರಿಯಾದಲ್ಲಿ? ಸಂಬಂಧಪಟ್ಟಂತವ್ರಿಗೆ ಏನಾದರೂ ನೀವು ಮಾಹಿತಿ ತಿಳಿಸಿದ್ರ ಹೇಗೆ ಸರ್? ಏನು ಮೇಡಮ್, ಎಲ್ರಿಗೂ ಸುಮಾರು ಒಂದು 3-4 ಲೀಟ್ರ್ ಕೊಟ್ಟಿದ್ದೀರಿ. ನಾವೇ ಖುದ್ದಾಗಿ 1 ಲೀಟ್ರ್ ಕೊಟ್ಟಿದ್ದೀರಿ. ಕಾವೇರಿ ಬಣಗಂಟ ಹೋಗಿದ್ರಮ್ಮ, ಅವರು ಅಲ್ಲಿ ಏನು ರೆಸ್ಪೆಕ್ಟ್ ಮಾಡ್ತಾ ಇಲ್ಲ. ಏನು ಮಾಡೋದು, ಮಾಡ್ತೀರಿ ನಿಧಾನ ಆಗುತ್ತೆ ಮಾಡ್ತೀರಿ ಅಂತಾರೆ. ಮಾಡಿದ್ದಿಲ್ಲಮ್ಮ 2 ವರ್ಷನಿಕ. ತುಂಬ ಕಷ್ಟ ಆಗಿದೆಮ್ಮ. ಈಗ ನಿಮ್ಮ ಮನೆಯಲ್ಲಿ ಮಕ್ಕಳು ಮೊಮ್ಮಕ್ಕಳು ಇದ್ರೆ ಹೇಗೆ, ಅವರು ದಿನನಿತ್ಯ ಹೆಂಗಿರ್ತಾರೆ? ಏಮ್ಮ ಬೆಳಗ್ಗೆ ಹೋಗ್ತಾರೆ ಸ್ಕೂಲ್ಗೆ, ಮಧ್ಯಾಹ್ನ ಬರ್ತಾರೆ, ಮಾಸ್ಕ್ ಹಾಕ್ಕೊತಾರೆ, ಹೊರಗಡೆನೇ ಬಿಡಲ್ಲ. ಕಾಂಪೌಂಡಲ್ಲಿ ಕುಂತ್ಕೊಂತೀರಮ್ಮ. ಊಟ ಮಾಡೋಕ್ಕೆ ಕೂಡ ಸಹ ಕಾಂಪೌಂಡಲ್ಲೇ ಕುತ್ಕೊಂಡು ಊಟ ಮಾಡೋದು. ಮೇಡಮ್, ಮಾಸ್ಕ್ ಇಲ್ಲದೆ ಬದುಕಕ್ಕಾಗಲ್ಲ ಈ ಏರಿಯಾ ಜನ ಅಂತ ಹೇಳ್ತಾ ಇದ್ದೀರಾ, ಹೌದಾ ಹೇಗೆ? ಹೌದು, ವೆರಿ ಕರೆಕ್ಟ್ only. Even in the night also we will get up because of the bad smell. That condition is sewage water is flowing near to our houses. ಯಾವಾಗಿಂದ ಮೇಡಮ್ ಈ ಪ್ರಾಬ್ಲಮ್? It is more than a year over. Yeah. ಮೇಡಮ್, ಊಟ ಮಾಡೋದಕ್ಕೂ ಸಾಧ್ಯ ಆಗುತ್ತಾ ಇಂಥ ಸಿಚುವೇಶನಲ್ಲಿ ಇಲ್ಲಿ? ಇಲ್ಲ ಮೇಡಮ್, ಆಗಲ್ಲ. ಯಾಕಂದರೆ ನಮಗೂ ಒಂದು ಮಗು ಇತ್ತು, ನಾನು ಅವ್ರ ಮನೆಗೆ ಕಳಿಸ್ಬಿಟ್ಟೆ ಈ ಸ್ಮೆಲ್ಲಿಂದ. ಮಗುಗೂ ಹುಷಾರಿಲ್ಲದೆ ಆಯಿತು, ನನಗೂ ಹುಷಾರಿಲ್ಲದೆ ನಾನು ಒಂದು ತಿಂಗಳು ಇದ್ಬಿಟ್ಟು ಹಾಸ್ಪಿಟ್ಲಿಂದ ಬಂದಿದ್ದೀನಿ. ತುಂಬ ಸ್ಮೆಲ್. ಅರ್ಧ ಗಂಟೆ ನಾವು ಬೆಳಗ್ಗೆ ಹೋದರೆ ಸಾಯಂಕಾಲ ಬರ್ತಿದ್ವಿ ಕೆಲ್ಸಕ್ಕೆ ಹೋಗ್ಬಿಟ್ಟು, ಬಂದು ತೆಗೆದ್ಬಿಟ್ಟು ಒಂದು ಅರ್ಧ ಗಂಟೆ ಈಚೆನೇ ನಿಂತ್ಕೊಬೇಕು. ಆವಾಗಲೇ ನಮಗೆ ಒಳಗಡೆ ಹೋಗೋಕ್ಕೆ ಸಾಧ್ಯ, ಇಲ್ಲಾಂದರೆ ಫುಲ್ಲು ಸ್ಮೆಲ್ಲು, ಇರೋಕ್ಕೆ ಆಗಲ್ಲ ಅಲ್ಲಿ. ಇಲ್ಲಿ ವಯಸ್ಸಾದವರೆಲ್ಲ ಇದ್ದಾರೆ, ಇವ್ರಿಗೂ ತುಂಬ ಹುಷಾರಿಲ್ಲ. ಇವ್ರೂ ಹಾಸ್ಪಿಟ್ಲಿಂದ ಇವಾಗ ತಾನೇ ಬಂದಿದ್ದಾರೆ, ಅವ್ರಿಗೂ ಡಯಾಲಿಸಿಸ್ ಪೇಷೆಂಟ್ ಅವ್ರೂ ಬರ್ತಾ ಇರ್ತಾರೆ. ಆದರೆ ಈ ಸ್ಮೆಲ್ಲಿಂದ ಇನ್ನೂ ಅವ್ರಿಗೂ ಹುಷಾರಿಲ್ಲದೆ ಡೆಂಗು ಕೂಡ ಬಂದುಬಿಡ್ತು ಅವ್ರಿಗೆ. ಇದು ಏನು ಸೊಳ್ಳೆ ತುಂಬ ಜಾಸ್ತಿ ಇದೆ. ಆದ್ರಿಂದ ಹೆಂಗಾದರೂ ಮಾಡಿ ಬಗೆಹರಿಸ್ಕೊಡ್ಬೇಕು. ಸೊ ಇಲ್ಲಿ ಒಬ್ಬರು ಹಿರಿಯರಿದ್ದಾರೆ, ನಾನು ಅವ್ರನ್ನ ಮಾತನಾಡಿಸ್ತೀನಿ. ಕಷ್ಟಪಟ್ಟಿರ್ತಾರೆ ಆ ಒಂದು ವಯಸ್ಸಲ್ಲಿ. ಈಗ ಈ ವಯಸ್ಸಲ್ಲಿ ನಾವು ಆರಾಮಾಗಿ ನೆಮ್ಮದಿಯಾಗಿ ಇರಬೇಕು ಅಂತ ಹೇಳಿ ಒಂದು ಸೂರನ್ನ ಕಟ್ಕೊಂಡಿರ್ತಾರೆ, ಆದರೆ ನೆಮ್ಮದಿಯಾಗಿ ಬದುಕೋಕ್ಕೂ ಅಸಾಧ್ಯ ಆಗ್ತಾ ಇದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಎಸ್ ಯಜಮಾನ್ರೆ, ನಿಮಗೆ ಏನು ಹೆಲ್ತ್ ಇಶ್ಯೂಸ್ ಆಗ್ತಿದೆ ಅಂತ ಹೇಳ್ಬಿಟ್ಟು? ಕಿಡ್ನಿ ಪೇಷಂಟ್, ಐ ಟೋಲ್ಡ್ ಯು, weekly twice I am doing dialysis, and doctor has told me you should not go outside. So how many hours I have to sit inside my house?